ಕವಿಗಾದ ಕೊಳಿತೆಯನ್ನು ಅಸ್ತಮವಾದ ಅಲೆಗಳು ಕಾತಿರಿಸುವೆ ಭೂಮಿ ಅಪ್ಪಳಿಸುವೆ. ನಾನು 5ನೇ ಕ್ಲಾಸ್ 4ನೇ ಕ್ಲಾಸ್. ಗುಡುಗು ಸಿಡಿಲುಗಳ ದಿಬ್ಬಣ ಕಾಲ್ ಕೆರೆದು ನಿಂತಿದೆ. ನಾನು 5ನೇ ಕ್ಲಾಸ್ 4ನೇ ಕ್ಲಾಸ್. ತನ್ನದೇ ಬರಹಕ್ಕೆ ಎಲ್ಲೇನಾಯ್ತೋ ಗೊತ್ತಿಲ್ಲ, ನನ್ನ ಹೆಸರ ಮೇಲೆ ಒಂದು ಊರೈತೆ ಅಷ್ಟೇ. ಸರ್, ಇದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಪುರಗ್ರಾಮ ಅಂತ ಸೋಮೇಶ್ವರ ದೇವಸ್ಥಾನ. ಇದು ಸೋಮೇಶ್ವರ ದೇವಸ್ಥಾನ ಅಂದ್ರೆ ಸರ್, ಇದು ತುಂಬಾ ಪುರಾತನ ದೇವಸ್ಥಾನ. ಫಸ್ಟ್ ನಾವು ಈ ದೇವಸ್ಥಾನದಲ್ಲಿ ಬರ್ಬೇಕಾದ್ರೆ ತೆಗ್ಗಿ ಬಗ್ಗೆನೇ ಬರ್ಬೇಕು ಸರ್. ನಾವು ಫಸ್ಟ್ ಬರ್ಬೇಕಾದ್ರೆ 4 ಫೀಟ್ ಡೌನ್ ಅಲ್ಲಿ ಬರ್ತೀವಿ ಸರ್. ತಲಬಾಕ್ಲಿಂದ ಒಳಗಡೆ 4 ಫೀಟ್ ಡೌನ್ ಅಲ್ಲಿ ಬಂದಾಗ ಫಸ್ಟ್ ನಮಗೆ ರೈಟ್ ಸೈಡ್ ಒಂದು ಶಾಸನ ಸಿಗುತ್ತೆ. ಆ ಶಾಸನದಲ್ಲಿ ಏನಂದ್ರೆ 14ನೇ ಶತಮಾನ ಅಂತ ಕನ್ನಡದಲ್ಲಿ ಬರ್ತಾರೆ ಸರ್. 1469 ಇಸ್ವಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯ ಅಂತ ನಮಗೆ ಈಗಿನ ಫ್ಲಾಶ್ ಬ್ಯಾಕ್ ಅರ್ಥ ಆಗುತ್ತೆ. ಇನ್ನು ಕೆಲವು ಪೂರ್ವಕರ ಪ್ರಕಾರ ಏನಂದ್ರೆ ಇದು ಚಾಲುಕ್ಯರು ಹೊಯ್ಸಳರು ಇದರಲ್ಲಿ ಸ್ಥಾಪನೆ ಆಗಿದ್ದು 14ನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಆಗಿದೆ ಅಂತ ಹೇಳ್ತಾರೆ ಸರ್. ಬಟ್ ನಮಗೆ ಏನೇ ಆದ್ರೂ ನಿಖರವಾದ ಮಾಹಿತಿ ಯಾವುದಿಲ್ಲ ಸರ್. ಒಂದು ಪೂರ್ವಕರ ಕಾಲ್ಪನಿಕ ಹೇಳಿಕೆ ಮೇಲೆ ಹೊರಟಿರೋದು. ಫಸ್ಟ್ ನಾವು ಆ ಬಾಗಿಲಲ್ಲಿ ಒಂದು ಚಿಕ್ಕ ಬಾಗಿಲಲ್ಲಿ ಒಳಗಡೆ ಬರ್ಬೇಕಾದ್ರೆ ಫಸ್ಟ್ ನಮ್ಗೆ ದರ್ಶನ ಆಗೋದು 3 ಕಾಲ್ ಮಂಚ ಅಂದ್ರೆ ಅದ್ರ ಮೇಲೆ ಬಂದು ಆದಿಶೇಷ ವಾಸ ಮಾಡ್ತಾನೆ ಅಂತ ಹೇಳ್ತಾರೆ ಸರ್. ಇನ್ನು ರೈಟ್ ಸೈಡ್ ಬಂದ್ರೆ ಚತುರ್ಮುಖ ಬಸವಣ್ಣ. ಆ ಚತುರ್ಮುಖ ಬಸವಣ್ಣ ವಿಶೇಷ ಏನಂದ್ರೆ ಸರ್, ಕೋಟಿಲಿಂಗ ಅಂದ್ರೆ ಎಲ್ಲಾ ಲಿಂಗ ಮುಂದೆ ಬಸವಣ್ಣ ಸ್ಥಾಪನೆ ಮಾಡಕ್ಕಾಗಲ್ವಲ್ರಿ. ದೇವಸ್ಥಾನ ಮಧ್ಯದಲ್ಲಿ 4 ದಿಕ್ಕಿಗೆ ಚತುರ್ಮುಖ ಬಸವಣ್ಣ ಅಂತ ಸ್ಥಾಪನೆ ಮಾಡ್ತಾರೆ ಸರ್. ಅಲ್ಲಿಂದ ಲಿಂಗ ಸ್ಟಾರ್ಟ್ ಆಗ್ತಾವೆ. ಕೋಟಿಲಿಂಗ ಅಂದ್ರೆ ಸರ್, ಒಂದು ಈಶ್ವರ ಲಿಂಗದಲ್ಲಿ ಸಣ್ಣ ರುದ್ರಾಕ್ಷ ಕಂಡಂಗೆ ಕೆತ್ತನೆ ಮಾಡಿದ್ರೆ ಸರ್, ಅವೆಲ್ಲ ಸೇರಿ ಕೋಟಿಲಿಂಗ ಅಂತ ಹೇಳ್ತಾರೆ ಸರ್. ಅಲ್ಲಿಂದ ನಾವು ಒಂದು ರೌಂಡ್ ಪ್ರದಕ್ಷಿಣಕ್ಕೆ ಬಂದ್ರೆ ತಿರುಗಿ ವಾಪಸ್ ಚತುರ್ಮುಖ ಬಸವಣ್ಣ ಹತ್ರ ಬರ್ತೀವಿ. ನೆಕ್ಸ್ಟ್ ಮತ್ತೆ ಈ ತರ ಒಂದು ಚಿಕ್ಕದಾದ ವಾಕದಲ್ಲಿ ಮತ್ತೆ ಒಳಗಡೆ ಬರ್ತೀವಿ. ಒಳಗಡೆ ಬಂದಾಗ ನಮಗೊಂದು ಅರಿವಾಣ ಅಂತ ಕಾಣಿಸ್ತಾರೆ. ಅರಿವಾಣ ಅಂದ್ರೆ ಸರ್, ಎಲ್ಲಾ ಲಿಂಗಕ್ಕೂ ಮಾಡಕ್ಕಾಗಲ್ಲರಿ. ಅದರಲ್ಲಿ ನೈವೇದ್ಯ ಇಟ್ಟು ಒಂದು ಸುತ್ತ ತಿರ್ಸ್ಬಿಟ್ರೆ ಎಲ್ಲಾ ಕೋಟಿಲಿಂಗಕ್ಕೂ ನೈವೇದ್ಯ ಇಟ್ಟು ಅಂತ ಒಂದು ಪೂರ್ವಕರ ವಾಕ್ಯ ಸರ್. ಮತ್ತೆ ಅಲ್ಲಿಂದ ನಮ್ಗೆ ಒಂದು ರೌಂಡ್ ಲಿಂಗು ಸ್ಟಾರ್ಟ್ ಆಗ್ತಾವೆ ಸರ್. 11 ಲಿಂಗು ಸರ್. ಅದ್ರಲ್ಲಿ ಆ ಲಿಂಗು ಎಲ್ಲ ದರ್ಶನ ಮಾಡ್ಕೊಂಡು ತಿರ್ಗಾ ನಾವು ಅರಿವಾಣದಿಂದ ಗರ್ಭಗುಡಿ ಒಳಗಡೆ ಇಳ್ತೀವಿ ಸರ್. ನಾವು ಗರ್ಭಗುಡಿ ಒಳಗಡೆ ಇಳಿದಾಗ ಫಸ್ಟ್ ನಮಗೆ ದರ್ಶನ ಆಗೋದು ನಂದಿ ಆದ್ಮೇಲೆ ಪುಷ್ಕರಣಿ ಅಂದ್ರೆ ಕಲ್ಯಾಣಿ ಮುಂದೆ ಶ್ರೀ ಸೋಮೇಶ್ವರ. ನಾವು ಈ ಸದ್ಯಕ್ಕೆ ಪ್ರೆಸೆಂಟ್ ಆಗಿರ್ತಾ ಇರೋದು ಗರ್ಭಗುಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಇದ್ದೀವಿ ನಾವು. ಈ ದೇವಸ್ಥಾನದ ವಿಶೇಷ ಏನಂದ್ರೆ ಸರ್, ಇಲ್ಲಿ ನೀವು ಎಲ್ಲ ಕಡೆ ಲಿಂಗ ದರ್ಶನ ಮಾಡಿರ್ಬೋದು ಸರ್. ಈ ಸೋಮೇಶ್ವರ ಲಿಂಗ ವಿಶಿಷ್ಟತೆ ಏನಂದ್ರೆ, ನಮ್ಮ ದರ್ಶನಕ್ಕೆ ಈ ಕಾಲೇಜಲ್ಲಿ ಯಾವಾಗಲೂ ಬಲಗಡೆ ಇರುತ್ತೆ, ಎಡಗಡೆ ಆಗುತ್ತೆ ಸರ್. ಆಮೇಲೆ ಇನ್ನೊಂದು ವಿಶಿಷ್ಟತೆ ಏನಂದ್ರೆ ಸರ್, ಈ ದೇವಸ್ಥಾನದಲ್ಲಿ 7 ಬಾವಿ 7 ಆಂಜನೇಯ ಸ್ವಾಮಿ ಕೈಲಾಸವಾಸ ಮುಕ್ತಿ ಅಂತ ಒಂದು ಪೂರ್ವಕರ ವಾಡಿಕೆ ಸರ್. ಅದೇ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಆಗ್ತದೆ. ನಮಗೆ 4 ಬಾವಿ ಕಾಣಿಸ್ತದೆ, ನಿಮ್ಗೆ 4 ಬಾವಿ. ಇದು ಶ್ರಾವಣ ಮಾಸ ಕೊನೆ ಸುಮಾರು ರಥೋತ್ಸವ ಆಗ್ತಾ ಇದೆ ಸರ್. ಅದು
ಜೋಡಿ ನಾಗರಾವ ಕೆತ್ತನೆ ನಮ್ಮ ದೇವಸ್ಥಾನದಲ್ಲಿ ಅಪರೂಪ. ಎಲ್ಲ ಕಡೆ ಜೋಡಿ ನಾಗರಾವ ಕೆತ್ತನೆ ಇದೆ ಸರ್. ಈ ಜೋಡಿ ನಾಗರಾವ ಕೆತ್ತನೆ ಗಡಿಯಲ್ಲಿ ಅಕ್ಕಮಹಾದೇವಿ ಕೆತ್ತನೆ ಮಾಡಿಸ್ತಾರೆ. ಅಕ್ಕಮಹಾದೇವಿ ಬನ್ನಿ ಸರ್. ಈ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಂಪಿ ಪಂಪಾಪತಿ ದೇವರು ಸರ್ ಇದು. ಆಮೇಲೆ ಕೊಲ್ಲಾಪುರ ಸಿದ್ದರಾಮೇಶ್ವರ ಇದ್ದಾರೆ. ಮೈಸಾಸುರ ಮಠದಲ್ಲಿ ಚಾಮುಂಡೇಶ್ವರಿ. ಆಮೇಲೆ ಸರ್ ಇದು ಶಿವರಾತ್ರಿ ವಿಶೇಷ. ಶಿವರಾತ್ರಿ ವಿಶಿಷ್ಟತೆ ಏನಂತ ಸರ್ ಇದು ಬೇಡ್ರ ಕಣ್ಣಪ್ಪ ಕಾಡಲ್ಲಿ ಭೇಟಿ ಹೋದಾಗ ಬಿಲ್ಪತ್ರ ಗಿಡಕ್ಕೆ ಬಾಣ ಹೊಡೆದ್ರೆ ತಿರುಗಳ ಪತ್ರ ಅಥವಾ ಜೇನುಗೂಡು ತಲೆ ಮೇಲೆ ಬರ್ತಕ್ಕಂಥ ಸನ್ನಿವೇಶ ಸ್ಥಾಪನೆ ಮಾಡಿದ್ದಾರೆ. ಅದು ಲಕ್ಷ್ಮೀ ವೆಂಕಟೇಶ್ವರ ವಿಗ್ರಹ ಸರ್ ಅದೇ. ಇದು ಉಗ್ರ ನರಸಿಂಹ ಸರ್ ಇದೆ ಈ ಕಡೆ ನರಸಿಂಹ, ಲಕ್ಷ್ಮೀ ನರಸಿಂಹ. ಆಮೇಲೆ ನಕ್ಷತ್ರ ಲಿಂಗ ಸರ್ ಇದು ಮಾಡಿದ್ದಾರೆ. ಅವಾಗ ರಜಾ ಪ್ರಣಾಳಿಕೆಯಲ್ಲಿ ಧ್ವಂಸ ಮಾಡ್ಬಿಟ್ಟು ಇತರಿಗೆ ಲಿಂಗಗಳ ಮೇಲೆ ಲಿಂಗ ಕಾಲೇಶ್ವರ ಸರ್ ಅದು. ಆಮೇಲೆ ನಿಮ್ಗೆ ಲಿಂಗು ಇದರಿಂದ ಸ್ಟಾರ್ಟ್ ಆಗ್ಬೋದು. ಒಂದರಲ್ಲಕ್ಕೆ ಲಿಂಗನವಾಗಿ ಕೆತ್ತನೆ ಇದೆ. ಇದೇ ಥರ ಲಿಂಗ ಈ ಥರ ಕೆತ್ತನೆ ಇದೆ ಸರ್. ಇಲ್ಲೆಲ್ಲ ಸಾರು ಸರ್ ಅದರಲ್ಲೂ ಈಗ ವಾಪಸ್ ಅಲ್ಲಿ 3 ಲೈನ್ ಬರ್ತದೆ. ನಿಜವಾದ ಶಿವಭಕ್ತನಿಗೆ ಏನು ಬೇಕಪ್ಪ ಇದಕ್ಕಿಂತ ಪುಣ್ಯವಾದ ಸ್ಥಳ. ಈ ಥರದ ತುಂಬ ವಿಶೇಷವಾದ ದೇವಸ್ಥಾನ ಇಡೀ ಕರ್ನಾಟಕದಲ್ಲೆಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲೂ ಸಿಗಲ್ಲ. ಅಷ್ಟು ವಿಶೇಷವಾದ ದೇವಸ್ಥಾನ. ಹನುಮಂತ ಅನ್ಕೊತೀನಿ. ಹನುಮಂತನ ವಿಗ್ರಹನೇ. ಅದು ಕೃಷ್ಣ ಗೋಪಾಲ ಸರ್ ಅದು. ಹೌದ್ರಿ. ಕೃಷ್ಣ ಪರಮಾತ್ಮ ಕಾಡಲ್ಲಿ ಕೊಳಲು ಅಸಮಿಸಿರ್ಬೇಕಾದ್ರೆ ತಾನೇ ಆರು ಕಲಿಸಕ್ಕಂಥ ಸನ್ನಿವೇಶ. ಹೌದ್ರಿ. ಬರೀ ಸರ್ ಮುಂದ್ಗಡೆ ಕೂಡಲ ಸಂಗಮನಾಥ ಲಿಂಗ ಇದೆ. ಕೂಡಲ ಸಂಗಮ. ನಾವು ಫಸ್ಟ್ ದೇವಸ್ಥಾನ ಒಳಗಡೆ ಬರ್ಬೇಕಾದ್ರೆ ಸರ್ 4 ಫೀಟ್ ಡೌನ್ ಅಲ್ಲಿ ಬಗ್ಗಿ ಬರ್ತೀವಿ. ಇದು ನಮ್ಮ ಸನಾತನ ಧರ್ಮದ ಹಿರಿಮೆ ಗರಿಮೆ. ಎಷ್ಟು ನ್ಯಾರ ಒಬ್ಬರು ಕುಂತ್ಕೊಂಡು ಹೋಗುವಂಥ ಸ್ಥಳ. ನಿಜವಾಗ್ಲೂ ಕೋಟಿ ಲಿಂಗಗಳ ಹವ. ನೀವೇನಾದರೂ ಈ ಸ್ಥಳಕ್ಕೆ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ. ದೊಡ್ಡ ದೊಡ್ಡ ಲಿಂಗಗಳು, ಅದರ ಮಧ್ಯದಲ್ಲಿ ಚಿಕ್ಕ ಚಿಕ್ಕ, ಅದರ ಮಧ್ಯೆ ಚಿಕ್ಕ ಚಿಕ್ಕ. ಬಂದಾಗ ಫಸ್ಟ್ ನಮಗೆ ಗೊತ್ತಿದ್ದಾಗ ದರ್ಶನ ಆಗೋದು ಪಾರ್ವತಿ ಪರಮೇಶ್ವರ, ಸಣ್ಣ ಮಗ ವಿನಾಯಕ, ಕುಟುಂಬರೇ ದರ್ಶನ ಆಗುತ್ತೆ. ಪರಮೇಶ್ವರ ಕುಟುಂಬರೇ ದರ್ಶನ ಮಾಡ್ಕೊಂಡು ಆಮೇಲೆ ಹೊರಗಡೆ ಹೋಗೋದು. ನಮಗೆ ಗೊತ್ತಿದ್ದಾಗ ದರ್ಶನ ಆಗುತ್ತೆ ಸರ್ ಪಾರ್ವತಿ ಪರಮೇಶ್ವರ, ಸಣ್ಣ ಮಗ ವಿನಾಯಕ. ಇಲ್ಲಿ ಕಾಮಧೇನು, ಕಲ್ಪವೃಕ್ಷ, ಆಮೇಲೆ ಲಿಂಗಗಳು. ಶಾಸನ ಸರ್ ಇದೆ. ಈ ಶಾಸನದಲ್ಲಿ ನಾವು ಓದ್ಬೇಕು ಸರ್. 14ನೇ ಶತಮಾನ ಅಂತ 1419 ಇಸ್ವಿ ಅಂತ ಐತೆ ನೋಡಿ ಸರ್. ಇದು 14ನೇ ಶತಮಾನ ಅಂದ್ರೆ ಸರ್ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ ಅಂತ ಹೇಳ್ಬೋದು ಸರ್. 14ನೇ ಶತಮಾನ ಅಂದ್ರೆ ಶ್ರೀಕೃಷ್ಣದೇವರಾಯನ ಕಾಲ. ಇದು ಕೈಲಾಸ ಏನಂತ ಸರ್. ಇದು ಕೈಲಾಸ ಏನಂದ್ರೆ ಪರಮೇಶ್ವರನ ದರ್ಶನಕ್ಕೆ ಹೋಗ್ಬೇಕಾದ್ರೆ ಓದಂತ ವ್ಯಕ್ತಿ ಶಿಲೆಯಾಗೇನ ಸರ್ ಇವರೆಲ್ಲ ಪಾದದ ಗುರ್ತು ಸರ್. ಕೈಲಾಸ ಪರ್ವ, ಕೈಲಾಸ ಏನಂತ ಸರ್. ಇದು ಕೈಲಾಸ ಪರ್ವತ. ಈ ಕಡೆ ನೋಡಿದ್ರೆ ವೀರಭದ್ರ ರುದ್ರ ಸರ್. ಭಕ್ತ ಸೋತು ಶಿವನಿಗೆ ಶರಣಾದರೆ ಭಕ್ತಿ ಗೆದ್ದಂತೆ, ಭಕ್ತಿ ಗೆದ್ದರೆ ಮುಕ್ತಿಯ ದಾರಿ ಪಡೆದಂತೆ. ಸತ್ಯಲಿಂಗಾಯ ನಮಃ. ಇಲ್ಲಿಂದ ಸುರಂಗ ಮಾರ್ಗ ಹಂಪಿಗಿದೆ. ಬರ್ತಾರೆ ಜನ. ಅದೇ ಯಾರ ಬಂದು ಚಲೋ ಐತೆ ಮತ್ತೆ ಒಳ್ಳೆ ಬಂದಾರೆ ಏನೋ ಅವ್ರ ಮನುಷ್ಯನ ಅಂತ ಬೇಡ್ಕೊಂಡು ಹೋದ್ ಚಲೋ ಆಗೈತೆ ಮತ್ತೆ ಬಂದು ಕೇಳೋದು ಕೇಳ್ಕೊಂಡು ಇಲ್ಲ ಒಳಗಡೆ ಐತೆ. ನಾವು ಏನು ಪೂಜೆ ಮಾಡಿ ಅದನ್ನು ಪೂಜೆ ಮಾಡಿ ಪ್ರಸಾದ ಅದ ಬಿಟ್ಟು ಒಂದು ಸುತ್ತ ತಿರುಗಿಬಿಟ್ರೆ ಎಲ್ಲ ನೀವು ನೈವೇದ್ಯ ಮುಟ್ಟಾಕಾಗಿ ಅರಿವಾಣ ಅಂತ ಮಾಡ್ಯಾರ. ಈಗ ಬಂದಾರ ಏನೋ ಮನುಷ್ಯನ ಅಂತ ಕೇಳ್ತಾರೆ. ಅದು ಒಳ್ಳೇದಾಗೈತಿ. ಅವ್ರ ಬೇಡಿಕೆ ಏನಿರ್ತೈತೆ ಅದನ್ನ ನಮಸ್ಕಾರ ಮಾಡಿ ನಿಮ್ಮ ಬಾಲ್ಗೈ ಮುಂದೆ ತಿರುಗಿಬಿಡೋದು. ಅದು ಕೈಯಾಗ ಹಗರು ಬರ್ಬೇಕು ಅಂದ್ರೆ ಕೆಲಸ ಆಗ್ತೈತಿ. ಸ್ವಲ್ಪ ಬಿಗಿ ಬಂತಪ್ಪ ಲೇಟ್ ಅಂತ ತಿಳ್ಕೊಂಡ್ರಿ. ಫ್ರೀಯಾಗಿ ಬಂತ. 2 ಸುತ್ತಿನ ದೇವಸ್ಥಾನ ಇದು. 2 ಸುತ್ತುಗಳನ್ನು ಸುತ್ತಿ ಮುಗಿಸಿದರೆ ಕೋಟಿ ಲಿಂಗಗಳ ದರ್ಶನ ಆಗುತ್ತಾ.
ಶ್ರಾವಣದ ಕಡೆ ಸೋಮವಾರ ತೇರು. ತೇರು ಹ್ಮ್ ಅವತ್ತಿಂದ ಹ್ಮ್ ಅಂದ್ರೆ 4-5 ದಿವಸ ಪೂಜೆ ಆದ್ರೆ ಹ್ಮ್ 2 ಚೀಲ ಅಂಬ್ರಿ ಕಾಳು ಹಾಕಿದ್ರು ಅಂಬ್ರಿ ಹೊಲ ಬೆಳಿತಾವಲ್ರಿ ಎಲ್ಲ ಲಿಂಗ ಒಂದು ಕಡಿಮೆ ಆಗಿಬಿಡ್ತಾರೆ. ನೈವೇದ್ಯ ಮುಟ್ಟಿಲ್ಲ ಅಂತ ಸಿಡ್ದ ಲಿಂಗ ಹೊರಗಡೆ ಅದೆಲ್ಲಿ ಇಲ್ಲ ರೋಡ್ ನೆಚ್ಚಕದನ್ರಿ ಸಿಟ್ಟಾಗಿ ಅಲ್ಲೇ ಅದಾನ ಸಿಡ್ದಲ್ಲಿ ಸೆಟ್ಕೊಂಡು ಹೋದತ್ತ ಸಿಟ್ಟಾದ ಹೋದ ಲಿಂಗ ಕಟ್ಟೈತ್ರಿ ಯಾರು ನೋಡಂಗ ಕೋಟಿ ಅನ್ನೋತ್ನ ಅಲ್ಲಿಗೆ ಹೋಗ್ಯಾನ ಅಂದ್ರೆ ನೈವೇದ್ಯ ಮುಟ್ಟಿಲ್ಲ ನೈವೇದ್ಯ ಆಗಿಲ್ಲ ಅಂದ್ರ ಎಲ್ಲ ಲಿಂಗ ಇಟ್ಕೊಂಡ್ರೆ ಅಷ್ಟು ಕಡಿಮೆ ಬಿದ್ದು ಬಿಡ್ತೇವೆ. ಕಡಿಮೆ ಬಿತ್ತಂದ್ರೆ ಯಾವ್ದಾರ ಒಂದ್ ಅಡಿಗೆ ಕುದ್ದೈತಿಲ್ಲ ಅಂತ ನೋಡ್ತೀವಲ್ರಿ ನಾವು ಅದನ್ನ ನೋಡಿದ್ದೆ ಒಂದ್ ಅಂಬ್ರಿಕಾಯಿ ಎಷ್ಟ ಐತೆ ಅದೇ ಒಂದ ಹಿಂಗಿಚಿಗೆ ಬಿಟ್ಬಿಟ್ಟಿವಿ ಅದಕ್ಕಿಲ್ಲ. ಹೌದು ಮೊದ್ಲೇ ಇತ್ತು. ಈಗ ವಿಜಯನಗರ ಸಾಮ್ರಾಜ್ಯದವರು ಮತ್ತೆ ಜೀರ್ಣೋದ್ಧಾರ ಮಾಡ್ತಾರೆ ಇದನ್ನ 1400 ಶತಮಾನದಾಗ. 14ನೇ ಶತಮಾನ 1499 ಮತ್ತೆ ಆಗೈತಲ್ಲ. ಅದರಿಂದ ಈಗ ಮತ್ತೆ ಫಸ್ಟ್ ಮೊದಲ ಇದಾಗಿದ್ದಿಲ್ಲ ಹಿಂಗ ಹಿಡಿದು ಹೋದ ಲಿಂಗ ಲಿಂಗ ಮುನ್ಸುಟ್ಟಿದ ಹೋದ ಲಿಂಗ ಅಲ್ಲಿ ಮಟ್ಟ ತೀರ್ ಹೋಗ್ತದೆ. ಅಲ್ಲಿ ಮುಟ್ಟಿ ಬರ್ತದ. ಏನೋ ಅವಾಗಿನ ಕಾಲಕ್ಕೆ ವೀರ ಪ್ರತಾಪ ರಾಜ ಅಂತ ಇದ್ನಂತ್ರಿ ಹಿಂದಕ್ಕೆ ರಾಜ ಮಾಡಿದ್ರು ವೀರ ಪ್ರತಾಪ ರಾಜ ಆತಿದ್ನಂತ. ಈ ಕಡೆ ನೋಡಕತ್ತಾರಲ್ರಿ ಎಮ್ಮೆಗಳು ರಾಜ ನೋಡಕ್ಕಿಂತ ಈ ಪ್ರಶಾಂತವಾದ ಸ್ಥಳ ನೋಡಿ ಕೋಟ್ ಲಿಂಗ ಸ್ಥಾಪನಾ ಮಾಡೋದು ಈ ವೈಲಪ್ಪನ ಎಂಬ ಶಿಲ್ಪಿಗೆ ವೈಲಪ್ಪ ಕೂತಾನ ಶಿಲ್ಪಿ ವೈದಪ್ಪ ಕೂತಾನಲ್ಲಿ ಕೈ ಮುಕ್ಕೊಂಡು ಅವನಿಗೆ ಹೇಳಿಬಿಟ್ನಂತ ನೀ ಮಾಡ್ಬೇಕಪ್ಪ ಅಂತ. ಆತ ಇದನ್ನೆಲ್ಲ ಮಾಡಿ ಎಷ್ಟು ಇದನ್ನ ಮಾಡಿ ಎಲ್ಲ ಎಷ್ಟು ಎಲ್ಲ ಮಾಡೋದ್ರಾಗ ಆ ರಾಜರು ಪೂಜೆ ಇಟ್ಕೊಂಡ್ರೆ ಪೂಜೆ ಇಟ್ಬೇಕಂತ ಎಲ್ಲ ತಮ್ಮ ರಾಜಗಳಿಗೆ ಆಮಂತ್ರಣ ಎಲ್ಲ ಕೊಟ್ರಂತೆ. ಕೊಟ್ಟು ಈ ವೈದಪ್ಪಿಗೆ ಅವಶ್ಯ ಮುಗಿದು ಬಂದ್ಬಿಟ್ಟು ಇದು ತೀರು ಹೋಗ್ಬಿಟ್ಟ. ಪೂಜೆ ಆಗತಾನೆ ಇದ್ರೆ ಇದಕ್ಕೆ ಏನು ಕೊಡ್ತದ ನಾನು ರಾಜ ಯಾರಿಗೂ ಗೊತ್ತ. ಅದೇ ತೀರು ಹೋಗಕ್ಕೆ ಅದನ್ನ ಮೂರ್ತಿ ಮಾಡಿ ಇಲ್ಲಿ ಇಟ್ಟಾರ. ಪಕ್ಕದಲ್ಲಿ ಕೆಲಸ ಸಂಬಂಧ ಅದ ನೋಡ್ರಿ. ಹೌದೌದು ಉಳಿ ಕೆಳಗೆ ಪುಟ್ಟಿ ಹೌದು ಆ ಕೆಲಸಗಾರ ಅಂತ ಹೇಳ್ಬೋದು ನಾವು. ವೈಲಪ್ಪನಿಂದ ಶಿಲ್ಪಿ ಅಂತ ಈ ಗುಡಿ ಸ್ಥಾಪನೆ ಆಗತ್ತೆ. ಹೌದಣ್ಣ ಈ ಕಡೆ ಇರ್ಬೇಕಂತ ಹಿಂಗೆ ರೈಟ್ ಹೊಡ್ಬೇಕಾ ಚಿನ್ನ. ಒಂದು ಲಿಂಗ ಷಟ್ಗನ್ ಲಿಂಗ ಇಲ್ಲೈತೆ. ಕೋಟಿ ಲಿಂಗಗಳಲ್ಲಿ ಷಟ್ಗನ್ ಲಿಂಗನೇ ತುಂಬ ಪ್ರಶಾಂತವಾಗಿ ದೂರ ಹೊಂದ್ಕೊಂತಾನ. ಷಟ್ಗನ್ ಬಂದಾನ ಯಾಕ ಒಂದು ಅಂಬ್ರಿಕಾಳಿಗೆ ಷಟ್ಗನ್ ಬಂದ ಶಿವಪ್ಪನೈತ. ನಮ್ಮ ಶಿವಪ್ಪ ನಿರಾಧಾರ ನಿರಾಕಾರ ಭಸ್ಮ ಹೊತ್ಕೊಂಡು ಇರ್ತಾನ. ತಿರುಗಿಸೋಣ ಇನ್ನೊಂದು ಸರ್ ಎಲ್ಲ ವಸ್ತು ಆಗಿಬಿಡ್ಲಣ್ಣ. ಫೋನಿಗೆ ಬಿಡ್ತೀನಿ ಮೊಬೈಲ್ ತಗೊಂಬರ್ರಿ ಸಬ್ಸ್ಕ್ರೈಬ್ ಮಾಡಕ್ಕಂತ್ರಿ. ಮಾಡ್ತೀರಾ? ಇಲ್ಲ ನಿನ್ನ ಹೆಸರೇನು? ನಿಂದ ಚೆನ್ನ ನಾನು ಅಣ್ಣ ಸೌಂಡ್ ಮಾಡಕತ್ತಾನ. ಹೌದಾ ಹಿಂಗೆ ತಿರ್ಸ್ಬೇಕಾ? ಯಪ್ಪ ಶಿವಪ್ಪ ಅಷ್ಟೇ ರೀ. ಇಲ್ಲ ರೀ ಏನು ಕೇಳಲ್ಲ ಉಲ್ಟ ತಿರ್ಸಕತ್ತೀರಂತ್ರಿ. ಕೆಳಗಿಂದ ತಿರ್ಸ್ಬಿಟ್ರು ಅವರು ಕೆಲಸ ನಾಡಾಗ. ನೀವರ ಹೇಳ್ರ ನಮ್ಮ ಹುಡುಗರು ಲೆಜೆಂಡ್. ಚಿನ್ನ ನೀನು ನಗುತ್ತಿರು ನನ್ನ ಸಂಘ ಬಿಡದಿರು. ಹೆಂಗ ಹಿಂಗೆ ತಿರ್ಸ್ಬೇಕಮ್ಮ. ಸೌದೋಗ್ತದ ಇನ್ನೊಂದು ನೆಕ್ಸ್ಟಿನ ಪೀಳಿಗೆಗಾರ ಉಳಿಸ್ಬೇಕು ನಾವು ಇದನ್ನ ಮುಂದಿನ ಪೀಳಿಗೆಗೆ. ನಿಂದೇನು ಹೆಣ್ತಿ ಬೆರಕಿರಬಾರ್ದು, ಬಂದಂತ ಹೆಣ್ತಿ ಬೆರಕಿರಬಾರ್ದು ಅಣ್ಣ. ಈಗ ಲಗ್ನ ಐತಣ್ಣ ಅದಕ್ಕೆ ಏನೇ ಆಗಲಿ ಹೌದು ಆಯ್ತಪ್ಪ. ಒಳ್ಳೆ ಹೆಣ್ತಿನೇ ಇರ್ತಾಳ, ಜಗ ಆಡಲ್ಲ, ಹೋದ್ರೆ ರೊಟ್ಟಿ ಹೊಡೆದಾಗ್ತಾಳೆ ನಿನಗೆ.
ಬಾಯ್ 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 ಭಾಷೆ ಬಿಡೋಣ ಈಗ ಸಣ್ಣ ಬರ್ತೀವಣ್ಣ ಎಲ್ಲ ಒಳ್ಳೇದಾಗಲಿ. ಅಣ್ಣ ಅಣ್ಣ ಹೆಸ್ರು ಅಣ್ಣ ನಿಮ್ಮದು? ಹೌದಾ ನಿಮ್ದಣ್ಣ ಹೆಸ್ರು? ನಾಗರಾಜ್ ಅಣ್ಣ. ಯಾವ ಊರಣ್ಣ? ಬೂತಲ್ದಿನ್ನಿ. ಹಾಂ 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 ಸರಿ ಬರ್ತೀವಣ್ಣ. ಹಾಗೆ ಹೊಸ ಸ್ನೇಹಗಳು ಹೊಸ ಸಂಬಂಧಗಳು ಸೇರಿ ಸುಕ್ಷೇತ್ರ ಸೋಮನಾಥೇಶ್ವರ ಪುರ ದೇವರ ದರ್ಶನ ಮುಗಿಸ್ಕೊಂಡು ಊರ ಕಡೆ ಹೋಗ್ತಾ ಇದೆ. ಚೆನ್ನಾಗಿದ್ದೀನಿಲ್ಲ ಅಷ್ಟೇ ಹೇಳು. ಚೆನ್ನಾಗಿದ್ದೀನಿ ಅಂದರೆ ಮಾಡಲ್ಲ, ಯೂಟ್ಯೂಬ್ದಾಗ ಹಾಕಲ್ಲ ನಿನ್ನ. ಹಾಂ ಆಯ್ತು, ನೀವೆಲ್ಲರೂ ಯಾರ್ಯಾರು ಬರ್ಬೇಕಿಲ್ಲ ಬರ್ರಿ ಎಲ್ಲರೂ. ಬಾಯ್, ಒಳ್ಳೆದಲ್ಲಿ ಒಳ್ಳೆದಲ್ಲಿ